ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ವಿಡಿಯೋನ 2-3 ದಿನದ ಹಿಂದೆನೇ ಅಪ್ಲೋಡ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಲಿಲ್ಲಿ ಅಲೇರ್ ಬರ್ಬೇಡ ನೀನು. ಕೂದಲು ಕಟ್ ಮಾಡ್ಸಕ್ಕಿಲ್ವ? ಎಷ್ಟು ದಿನ ಆಯ್ತು. ಕಣ್ಣೇ ಕಾಣಲ್ಲ. ಕರ್ ಬನ್ನಿ ಬಾವ. ಏಕೆ ತಿಂಡಿ ಮಾಡಿಲ್ವಾ? ಮತ್ತೆ ಬೆಲ್ಲಲ್ಲ ಬೇಡ, ಅದೇ ತಿಂತೀನಿ ನಾನು. ಅದಕ್ಕೇನಂತೆ ಬೆಚ್ಚಗಾಗ್ತಿದೆಯಲ್ಲ ಅದಕ್ಕೆ. ಏಯ್ ಲಿಲ್ಲಿ ಲಲ್ಲಿ ಲಿಲ್ಲಿ ಲಿಲ್ಲಿ ಬಾ ಬಾ, ನಿನ್ನ ಕಣ್ಣೇ ಕಾಣಲ್ಲ. ಬಿಸಿಲು ಕಣಪ್ಪ, ಹೆಂಗೆ ಬಿಸಿಲು ಹೊಳಿತದೆ. ನಾನು ಬಸ್ಸಲ್ಲಿ ಬರಬೇಕಾದ್ರೆ ಅಂದ್ಕೊಂಡೆ, ಅಯ್ಯೋ ಸೀರೆ ತರಬೇಕಿತ್ತು ಸುಮ್ಮನೆ ಅಂತ. ಒಂದು ಸಿಂಪಲ್ ಆಗಿರೋ ಸೀರೆ ತಂದಿದ್ರೆ ಉಟ್ಕೊ ಹೋಗ್ಬೋದಿತ್ತು ಅಂತ. ಈ ದಾಸವಾಳ ಜಾಸ್ತಿ ಹೋಗ್ಬಿಡುತ್ತೆ, ಒಸಿ ಬಿಡಲ್ಲ. ಅಯ್ಯೋ ರಾಮ, ಅದೇ ಇನ್ನೊಂದು ಸ್ವಲ್ಪ ಬೆಳಿಬೇಕು, ಮಸ್ತ್ ಬಿಡುತ್ತೆ. ನಮ್ಮ ಹತ್ರ ಒಂದು ಇದೆಯಲ್ಲ, ಜಾಸ್ತಿ ಬಿಡುತ್ತೆ. ವೈಟದು ಜಾಸ್ತಿ ಬರುತ್ತೆ. ವೈಟು ಚೆನ್ನಾಗಿ ಬರುತ್ತೆ. ಕಲರ್ ಹಾಕ್ಬೇಕು. ಬಿಸಿಲು ಕಣ. ಸೊಪ್ಪೇನು ಚೆಲ್ಲಿಲ್ವಾ? ಮೆಹಂದಿ ಗಿಡ ಬಂದ್ಬಿಟ್ಟದೆ. ಉದ್ದಕ್ಕಿತ್ತು ಕಟ್ ಮಾಡ್ಬಿಟ್ಟು ಮಳೆ ಬರ್ತಲ್ಲ. ಹೌದಾ? ವಾರಕ್ಕೆ 1-2 ಸರಿ ಮಳೆ ಹೋದ್ರೆ ಚೆನ್ನಾಗಿ ಬರುತ್ತೆ. ಇವೆಲ್ಲ ಇದು 500-600 ರೂಪಾಯಿ ಜಾಸ್ತಿ ಆಗ್ಲಿಲ್ವಾ ಇದಕ್ಕೆ? ಹಾ, ಹೌದಾ? ಚೆನ್ನಾಗದೆ ಮಾತ್ರ. ಆ ಭತ್ತದ ಬರುತ್ತಲ್ಲ, ಅದು ಅಷ್ಟೇ ಇರ್ಬೇಕು ಅನ್ಸ. ಅದು ಉದ್ರೋಯ್ತಾ ಇರುತ್ತೆ ಬಿಸಿಲಿಗೆ. ಹಾಂ, ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅಕ್ಕ ಮನೆಗೆ ಬಂದಿದ್ದೀನಿ, ಅಂದರೆ ಕನಕಪುರಕ್ಕೆ. ತಿಂಡಿ ತಿಂದ್ಕೊಂಡು ರೆಡಿಯಾಗಿದ್ದೆ. ಹಾಗೆ ಲಿಕ್ಕಿ ಹತ್ರ ನೈಲ್ ಪಾಲಿಶ್ ಇದೆಯಾ ಅಂತೇಳಿ ಹೋಗಿ ನೋಡಿದೆ. ಆವಾಗ ಬ್ಲ್ಯಾಕ್ ಕಲರ್ ಒಂದು ಮತ್ತು ಪಿಂಕ್ ಕಲರ್ ಒಂದು 2 ನೈಲ್ ಪಾಲಿಶ್ ಇತ್ತು. ಆಮೇಲೆ ನಾನೇನು ಮಾಡಿದೆ, ಪಿಂಕ್ ಕಲರ್ ಎತ್ಕೊಬಂದೆ ನೈಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂದರೆ. ಅದು ಫುಲ್ಲು ಹೇಗಾಗ್ಬಿಟ್ಟಿದೆ ಅಂದರೆ ಗಟ್ಟಿಯಾಗ್ಬಿಟ್ಟಿದೆ, ಮತ್ತು ಅದು ಯೂಸ್ ಆಗಲಿಲ್ಲ. ಅದಾದಮೇಲೆ ಮತ್ತೆ ಹೋಗ್ಬಿಟ್ಟು ಬ್ಲ್ಯಾಕ್ ಯೂಸ್ ಮಾಡೋಣ ಅಂದ್ಬಿಟ್ಟು, ಈ ಥರ ಡಾರ್ಕ್ ಕಲರ್ ಯಾವಾಗಲೂ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಒಂಥರ ಏನೋ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ ನನಗೆ ಅಂದ್ಬಿಟ್ಟು ನಾನು ಯಾವಾಗಲೂ ಆ ಥರ ಯೂಸ್ ಮಾಡಲ್ಲ. ಅದಕ್ಕೆ ಸರಿ ಅದೇ ಯೂಸ್ ಮಾಡೋಣ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಹಾಕ್ಕೊಂಡೆ. ಆಮೇಲೆ ಅನ್ನಿಸ್ತಾಯಿತ್ತು ನನಗೆ, ಓಕೆ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಆಮೇಲೆ ನಾನು ನಿನ್ನೆ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ನಲ್ಲ ಡ್ರೆಸ್ಸು, ಅದನ್ನೇ ಭವ್ಯ ಅಂತ ಹೇಳ್ತಾ ಇದ್ನಲ್ಲ, ಭವ್ಯನ ತಮ್ಮನ ಬೀಗ್ರೂಟ ಇವತ್ತು. ಅದಕ್ಕೆ ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ, ನಾನು ಅಕ್ಕ ಭಾವ ಎಲ್ಲರೂ. ಅದಕ್ಕೆ ನಾನು ಸೀರೆ ತೊಗೊಂಡಿದ್ದೆ. ಆಮೇಲೆ ನೆನ್ನೆಲ್ಲ ಅಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಮಳೆಯೆಲ್ಲ ಇರೋದ್ರಿಂದ ಬೇಡ ಅನ್ನಿಸ್ತು, ಸೀರೆ ಡ್ರೆಸ್ಸೇ ಬೆಸ್ಟು ಅಂದ್ಕೊಂಡು. ಆಮೇಲೆ ನಾನು ಡ್ರೆಸ್ ಹೇಗಿದ್ರು ಹೊಸ ಡ್ರೆಸ್ ಇತ್ತಲ್ಲ, ಇದನ್ನೇ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿನ್ನೆ ಆಂಟಿ ಹತ್ರ ಹೋಗ್ಬಿಟ್ಟು ಇದನ್ನು ಸ್ಟಿಚ್ಚೆಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಯಾಕೆಂದರೆ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ನಲ್ಲ, ಅದರಿಂದ ಸ್ಮಾಲ್ ಸೈಜ್ ಓಕೆ, ಆದರೆ ಒಂದೊಂದ್ಸರಿ ಕರೆಕ್ಟಾಗಿ ಆಗಲ್ಲ. ಅದರಿಂದ ಮೀಡಿಯಮ್ ಸೈಜ್ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸಿದ್ದೆ, ಅಂದರೆ ಆಲ್ಟರ್ನೇಟ್ ಮಾಡಿಸ್ಕೊಂಡೆ. ಮತ್ತು ಅದನ್ನೇ ಇವಾಗ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಅಂದ್ಕೊಂಡೆ, ಯಾಕೆಂದರೆ ಕನಕಪುರಕ್ಕೆ ಬಂದಮೇಲೆ ಅಲ್ಲಿ ಮಳೆನೇ ಇರಲಿಲ್ಲ. ಆವಾಗ ಅಯ್ಯೋ ನಾನು ಒಂದು ಸೀರೆ ತೊಗೊಂಡು ಬಂದಿದ್ರೆ ಸಿಂಪಲ್ ಸ್ಯಾರಿನ ಹಾಕ್ಕೊಂಡು ಹೋಗ್ಬೋದಿತ್ತು ಅಂತ ಆಮೇಲೆ ಅನ್ನಿಸ್ತಾ ಇತ್ತು. ಸುಮ್ಮನೆ ಒಂದು ತಂದಿದ್ದಿದ್ರೆ ಮಳೆ ಬಂದಿದ್ದರೆ ಡ್ರೆಸ್ ಹಾಕ್ಕೊಂಡು ಹೋಗೋದು, ಮಳೆ ಬಂದಿಲ್ಲ ಅಂದಿದ್ರೆ ಸೀರೆ ಹಾಕ್ಕೊಂಡು ಹೋಗ್ಬೋದಿತ್ತು ಅಂತ ಆಮೇಲೆ ಅನ್ನಿಸ್ತಾ ಇತ್ತು. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ, ಇವಾಗ ಹೊರಡೋದಷ್ಟೇ.
ಅವನು ಚಪ್ಪಲಿ ಎಲ್ಲ ಇತ್ತಲ್ಲ, ಅದಕ್ಕೆ ಅವನು ಅದನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದಾನೆ. ಇವು ಟ್ರೆಂಡ ಏನು ಸೋಪ್ ಹಾಕೊಂಡು ಸ್ವಲ್ಪ ಟ್ರೆಂಡ್ ಅಂತ ಟ್ರೆಂಡ್. ಏನೋ ನಿಮ್ಮಮ್ಮ ಮನಿ ಪ್ಲ್ಯಾಂಟ್ ಹಬ್ಸಿದ್ಲಲ್ಲ, ಕಿತ್ತಾಕ್ಬಿಟ್ಟಿದ್ದಲ್ಲ ಅಲ್ವಾ? ಇಲ್ಲಿ ಇತ್ತಲ್ವ ಮನಿ ಪ್ಲ್ಯಾಂಟು. ನಾ ಇದೇನಪ್ಪ ಇದು ವಯರು ಅಂತೀನಿ. ಹ್ಞೂ ಕರೆಕ್ಟು, ಆ ವಯರ್ಗೆ ಇದು ಮಾಡಿದ್ಲು. ಮನಿ ಪ್ಲ್ಯಾಂಟ್ ಇಲ್ಲ. ಓಕೆ, ನಾವು ಹೊರಟು ಬರುವಾಗ ನಮ್ಮ ಪೂಜಾ ಫೋನ್ ಮಾಡಿದ್ಲು, ಆಂಟಿ ನಾನು ಬರ್ತೀನಿ ಮಳವಳ್ಳಿಗೆ ಬಂದಮೇಲೆ ಫೋನ್ ಮಾಡಿ ಅಂತ. ಸರಿ ಆಯಿತು ಅಂತ ಅಂದೆ. ಆಮೇಲೆ ಮಳವಳ್ಳಿಗೆ ಆಡ್ಲಿ ಸರ್ಕಲ್ ಬಿಟ್ಟ ಮೇಲೆ ಅವಳಿಗೆ ಫೋನ್ ಮಾಡಿದೆ, ಇನ್ನೇನೋ ಬಂದುಬಿಡು ಬಸ್ ಸ್ಟ್ಯಾಂಡಿಗೆ ಅಂತೇಳಿ. ನಾವು ಬಂದು ಒಂದು 10 ನಿಮಿಷಕ್ಕೆ ಅವಳು ಮತ್ತು ಅವ್ರ ಅತ್ತೆ ಇಬ್ಬರು ಕೂಡ ಬಂದರು. ಮತ್ತು ಅಲ್ಲಿಂದ ನಾವು ಬನ್ನೂರಿಗೆ ಬಂದು, ಬನ್ನೂರಿಂದ ಅಂದರೆ ಬನ್ನೂರು ಬಸ್ ಸ್ಟ್ಯಾಂಡಿಗೆ ಬಂದು, ಇದು ಹೊಸ ಚೌಟ್ರಿ, ನಮಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಸುಲಗ್ನ ಅಂತ ಹೇಳಿ. ಚೌಟ್ರಿ ಅಂತೂ ತುಂಬ ದೊಡ್ಡದಾಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಂದರೆ ತುಂಬ ದೊಡ್ಡದಿದೆ. ನಾವು ಇನ್ನೊಂದು ಇದು ಬಂದು ಲೆಫ್ಟ್ ಸೈಡ್ ಇದೆ, ಇನ್ನೊಂದು ರೈಟ್ ಸೈಡ್ ಒಂದು ಚೌಟ್ರಿ ಇತ್ತು. ನಾವು ಫಸ್ಟು ಅದೇ ಇರ್ಬೋದು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲ ಅದಲ್ಲ ಅಂದ್ಕೊಂಡು, ಏಕೆಂದರೆ ನಾವು ಹೆಸರು ನೋಡ್ತೀವಲ್ಲ, ಹುಡುಗ ಹುಡುಗಿ ಹೆಸರು, ಅದು ಅಲ್ಲಿ ಇರಲಿಲ್ಲ. ಅದಾದಮೇಲೆ ಹಾಗೆ ಮುಂದೆ ಮತ್ತು ಆಟೋ ಡ್ರೈವರು ಇದೆಲ್ಲ ಸರ್ ಮುಂದೆ ಇದೆ ಬನ್ನಿ ಅಂದ್ಬಿಟ್ಟು, ಇದು ಬಂದು ಏನಂದರೆ ಬನ್ನೂರು ಹೊಳೆ ಇದೆಯಲ್ಲ, ಅಲ್ಲಿ ಹತ್ರನೇ ಬರುತ್ತೆ, ಹತ್ರನೇ ಇದೆ. ಸ್ವಲ್ಪ ಮುಂದೆ ಹೋದರೆ ಬನ್ನೂರು ಹೊಳೆ ಸಿಗುತ್ತೆ, ಅಲ್ಲಿನೇ ಇದು ಚೌಟ್ರಿ ಇರೋದು. ಚೌಟ್ರಿ ಮಾತ್ರ ಸಖತ್ತಾಗಿದೆ, ಮತ್ತು ತುಂಬ ದೊಡ್ಡದಂದರೆ ದೊಡ್ಡದು, ಸಖತ್ತು. ಈ ಪಾರ್ಟಿ ಎಲ್ಲ ಸಖತ್ತಾಗಿದೆ ಮಾತ್ರ. ಮತ್ತು ಆಮೇಲೆ ನಾವು ಅಲ್ಲಿಂದ ಬನ್ನೂರು ಬಸ್ ಸ್ಟ್ಯಾಂಡಿಂದ ಆಟೋ ಮಾಡಿಕೊಂಡು ಬಂದ್ವಿ. ಬರುವಾಗ ಯಾರೂ ಇರಲಿಲ್ಲ, ನಾವೇ ಫಸ್ಟು. ಅಂದರೆ ಒಂದು 4-5 ಜನ ಇದ್ದರು ಅಷ್ಟೇ, ಅದಾದಮೇಲೆ ಇನ್ಯಾರೂ ಇರಲಿಲ್ಲ. ಆಮೇಲೆ ಇನ್ನೂ ಯಾರೂ ಬಂದಿಲ್ವಲ್ಲ ಅಂದ್ಕೊಂಡು ಬಂದ್ವಿ. ನಾವು ಬಂದಾಗ ಒಂದು 11:30, 11:45 ಅನ್ಸುತ್ತೆ, ಅಷ್ಟು ಬೇಗನೆ ಬಂದ್ವಿ. ನಾನು ನಮ್ಮ ಅಕ್ಕನಿಗೆ ಹೇಳ್ತಿದ್ದೆ, ನಮ್ಮ ಅಕ್ಕ ಎಲ್ಲಿ ಬರುತ್ತೆ ಅಂತ ಕೇಳ್ತಾಯಿದ್ಲು. ನಾನು ಯಾವಾಗಲೂ ರೈಟ್ ಸೈಡಲ್ಲಿ ಬಂದಿತ್ತು, ಅಂದರೆ ಮಳವಳ್ಳಿಯಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಒಂದಿದೆ, ಅದಿರ್ಬೋದು ಅಂದ್ಬಿಟ್ಟು ನಾನು ನೋಡಿದ್ದೀನಿ ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ ಇಲ್ಲ ಅದೆಲ್ಲ ಇನ್ನೂ ಮುಂದೆ ಇದೆಯಂತೆ ಹೊಳೆ ಹತ್ರ ಅಂತ ಅವಳು ಹೇಳ್ತಾಯಿದ್ಲು. ಆಮೇಲೆ ಬಂದು ನೋಡಿದರೆ ಈ ಚೌಟ್ರಿ ನೋಡಿ, ತುಂಬ ವಿಶಾಲವಾಗಿ ದೊಡ್ಡದಿದೆ ಚೌಟ್ರಿ ಮಾತ್ರ, ಸಖತ್ ದೊಡ್ಡದಿದೆ, ಚೆನ್ನಾಗೂ ಇದೆ. ತುಂಬ ಜೋರಾಗಿ ತುಂಬ ಜನಗಳಿಗೆ ಹೇಳಿ ಫಂಕ್ಷನ್ ಮಾಡೋದಾದರೆ ಈ ಥರ ಮಾಡ್ಬೋದು ಫಂಕ್ಷನು. ಅಂದರೆ ತುಂಬ ಜನಗಳು ಬರ್ತಾರೆ ನೋಡಿ. ಒಂದೊಂದು ಚೌಟ್ರಿಯಲ್ಲಿ ತುಂಬ ಚಿಕ್ಕದಿರುತ್ತೆ, ಜನಗಳು ಕೂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ. ಒಂದಷ್ಟು ಜನ ಹೊರಗಡೆ ಕೂತ್ಕೊಂಡಿರ್ತಾರೆ, ಒಂದಷ್ಟು ಜನ ನಿಂತ್ಕೊಂಡಿರ್ತಾರೆ, ಆ ಥರ ಎಲ್ಲ ಆಗಿರುತ್ತೆ. ಇದು ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ ಚೌಟ್ರಿ, ನನಗಂತೂ ಇಷ್ಟ ಆಯಿತು. ಹಾಗೆ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಹಾಗೆ ಪೂಜಾ, ನಮ್ಮ ಅಕ್ಕ ಎಲ್ಲ ಯಾರೂ ಬಂದಿಲ್ವಲ್ಲ, ಒಂದು ನಿಮಿಷ ಎಲ್ಲಾದರೂ ಹುಡುಗ ರೂಮು ಮತ್ತು ಹುಡುಗಿ ರೂಮ್ ಇದೆಯಲ್ಲ, ಅಲ್ಲಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂದ್ಬಿಟ್ಟು ಪೂಜಾ ಮತ್ತು ಏಮ ಅಲ್ಲೋದ್ರು. ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ಒಂದು ಕಡೆ ಸೌಂಡ್ ಬಂತು, ನಮ್ಮ ವೀಡಿಯೋನು ಮಾಡ್ಕೊ ಮತ್ತು ಫೋಟೋ ತಗೋ ಅಂತ ಹೇಳ್ತಾಯಿದ್ರು. ಯಾರು ಇದು ಅಂತ ನಾನು ದೂರದಿಂದ ನೋಡಿದೆ, ಯಾರು ಗೊತ್ತಾಗ್ತಾ ಇಲ್ವಲ್ಲ ಅಂತೇಳಿ. ಆಮೇಲೆ ತಿರುಗಿ ನೋಡಿದೆ, ಗೊತ್ತಾಗಲಿಲ್ಲ. ನೋಡಿ ಇವಾಗ ನಾನು ನೋಡ್ತಾ ಇದ್ದೀನಿ ಅಂದರೆ ನನಗೆ ಗಡ್ಡ ಎಲ್ಲ ಬಿಟ್ಟಿದ್ದಾರಲ್ಲ, ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾನು ಸರಿ ಆಯಿತು ಅಂದ್ಬಿಟ್ಟು, ಯಾರು ಗೊತ್ತಾಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಹತ್ರ ಹೋದೆ, ಹಾಗೆ ನೋಡ್ಕೊಂಡು. ಆಮೇಲೆ ನಮ್ಮ ಮಾವನ ಮಕ್ಕಳು ಅವರಿಬ್ರು, ಒಬ್ಬ ದೊಡ್ಡ ಮಾವನ ಮಗ, ಇನ್ನೊಬ್ಬ ಚಿಕ್ಕ ಮಾವನ ಮಗ. ಅದಕ್ಕೆ ನಂದು ಫೇಸ್ಬುಕ್ಗೆ ಫೋಟೋ ಹಾಕಮ್ಮ ಅಂತ ಹೇಳ್ತಾ ಇದ್ದ. ಮರೂನ್ ಕಲರ್ ಶರ್ಟ್ ಹಾಕಿರೋನು ಚಿಕ್ಕ ಮಾವನ ಮಗ, ಈ ಕಡೆ ಅವನು ದೊಡ್ಡ ಮಾವನ ಮಗ. ಅದಕ್ಕೆ ನಮ್ಮದು ಫೇಸ್ಬುಕ್ಕಲ್ಲೆಲ್ಲ ಫೋಟೋ ಹಾಕು ಅಂತ ಹೇಳ್ತಾ ಇದ್ದ. ನಾನು ಯಾವಾಗಲಾದರೂ ಫೇಸ್ಬುಕ್ಕಲ್ಲಿ ಫೋಟೋಸ್ಗಳೆಲ್ಲ ಹಾಕ್ತಾ ಇರ್ತೀನಲ್ಲ, ಅವಾಗ ನೋಡ್ತಾ ಇರ್ತಾರಲ್ಲ, ಅದರಿಂದ ಅವರು ಆ ಥರ ರೇಗಿಸ್ತಾಯಿದ್ರು ನನಗೆ. ಆಯಿತು ಬಿಡು, ಫೋಟೋ ಎಲ್ಲ ಹಾಕ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ. ಆವಾಗ ನಮ್ಮ ಅಜ್ಜಿನ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಬಂದರು. ಆಮೇಲೆ ಆವಾಗ
ನಮ್ಮ ಮಾವನ ಮಕ್ಳು ಹೇಳಿದ್ರು ಅಜ್ಜಿಗೆ ನೆನ್ನೆ ಈ ಥರ ಆಯಿತು ಅಂತ. ಏನಾಯಿತು ಅಂತ ಅಂದಿದ್ದಕ್ಕೆ ಅಮ್ಮ ನೆನ್ನೆ ಏನಂದರೆ ಬಿದ್ದುಬಿಟ್ಟಿದೆ, ತಲೆ ತೂತಾಗಿದೆ, ರಕ್ತ ಎಲ್ಲ ಬಂತು ಅಂತ. ಹೌದಾ, ಯಾಕೆ ಏನಾಯಿತು ಅಂದರೆ ಏನಾಯಿತು ಅಂತ ಗೊತ್ತಿಲ್ಲ, ಮಂಚದ ಮೇಲಿಂದ ಬಿದ್ದಿದೆಯಂತೆ ಅಜ್ಜಿ ಅಂತ. ಒಬ್ರು ಹೇಳ್ತಾರೆ ಮಂಚದ ಮೇಲಿಂದ ಬಿದ್ದಿದ್ದಾಳೆ ಅಂತ, ಒಬ್ರು ಅಂತಾರೆ ಬಚ್ಚಲ ಮನೇಲಿ ಬಿದ್ದುಬಿಟ್ಟಿದ್ದಾಳೆ ಅಂತ. ನಮ್ಮ ಅಜ್ಜಿ ಕೇಳಿದ್ರೆ ಅಜ್ಜಿಗೆ ಗೊತ್ತೇ ಇಲ್ಲ ಎಲ್ಲಿ ಬಿದ್ದಿದ್ದೀನಿ ಅಂತ. ಆಮೇಲೆ ಇವ್ರು ಬಂದು ನಮ್ಮ ಚಿಕ್ಕಮ್ಮ, ಆಮೇಲೆ ಇವ್ರನ್ನ ಕೇಳಿದ್ವಿ, ಗೊತ್ತಿಲ್ಲಕ್ಕವ ಎಲ್ಲಿ ಬಿದ್ದವಳೆ ಅಂತ. ತೂತಾಗ್ಬಿಟ್ಟದೆ ತಲೆ, ಸ್ವಲ್ಪ ಅಂದರೆ 1 ಇಂಚಿನಷ್ಟು ತಲೆ ತೂತಾಗ್ಬಿಟ್ಟಿದೆ. ನಮ್ಮ ಅಜ್ಜಿಗೆ ಗೊತ್ತಿಲ್ಲ, ಅವರಿಗೆ BP ಇದೆ, ಅವರಿಗೆ ಒಂದು 85 ಇಯರ್ಸ್ ಆಗಿದೆ. ನನ್ನ ಪ್ರಕಾರ 84 ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ತಲೆ ಸುತ್ತಿದೆ ಅವರಿಗೆ, ಎಲ್ಲಿ ಬಿದ್ದಿದ್ದೀನಿ ಏನು ಅಂತ ಗೊತ್ತಿಲ್ಲ. ಆದರೆ ಪಿಲ್ಲೋ ಅಲ್ಲಿ ಬ್ಲಡ್ ಆಗಿದೆ ಅಂತ ಹೇಳ್ತಾಯಿದ್ರು. ಮತ್ತು ಬೆಡ್ಶೀಟು ಅವ್ರು ಮಲ್ಕೊಂಡಿದ್ರಲ್ಲ ಆ ಬೆಡ್ಶೀಟಲ್ಲೆಲ್ಲ ರಕ್ತ ಆಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ನಾನು ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು, ಹಾಗೆ ಇವಳು ನಮ್ಮ ಭವ್ಯನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಇನ್ನೊಂದು 4-5 ವರ್ಷ ಹೋದರೆ ಇವಳಿಗೆ ಈಗ ಮದುವೆ ಮಾಡಬೇಕು ಆ ಥರ ಆಗ್ಬಿಟ್ಟಿದ್ದಾಳೆ. ಹಾಗೆ ಇವಳು ಬಂದು, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಭವ್ಯ ಬರ್ತಿದ್ದಾಳೆ ಅಂತೇಳಿ. ಇವಳೇ ಭವ್ಯ, ನನಗೆ ತಂಗಿ ಆಗಬೇಕು. ಇವಳಿಗೂ ನನಗೂ ಒಂದು 3 ವರ್ಷ ಅನಿಸುತ್ತೆ, 3 ವರ್ಷನೋ 4 ವರ್ಷನೋ ಗ್ಯಾಪ್ ಇದೆ ಅಷ್ಟೇ. ಇವರು ಇನ್ನೊಬ್ಬ ಚಿಕ್ಕಮ್ಮನ ಮಗಳು. ಇವ್ರ ತಮ್ಮಂದು ಇವತ್ತು ಬೀಗರೂಟ ನಡೀತಾ ಇರೋದು. ಮದುವೆ ಬಂದು ಸಿಂಪಲ್ಲಾಗಾಯಿತು, ಗ್ರ್ಯಾಂಡಾಗಿನ ಮದುವೆ ಆಗಿಲ್ಲ. ಅವರು ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡ್ರು. ಬೀಗರೂಟನ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಅಷ್ಟೇ. ಹಾಗೆ ಅವಳದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಸೀರೆ ಸಖತ್ತಾಗಿ ಕಾಣಿಸ್ತಾಯಿತ್ತು, ವೀಡಿಯೋಗಿನ್ನ ರಿಯಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಾನು ಫಸ್ಟು ಸೀರೆದು ಬ್ಲೌಸ್ ಬಂದಿದೆ ನೋಡಿ, ವೈಟ್ ಕಲರ್, ಅದು ಯಾವುದೋ ಬೇರೆ ಬ್ಲೌಸ್ ಹಾಕ್ಕೊಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ರು, ಇಲ್ಲ ಆ ಸೀರೆಗೆ ಅದೇ ಬ್ಲೌಸೇ ಬಂದಿರೋದು ಅಂತ. ಹೌದಾ, ಈ ಥರ ಬಂದ್ಬಿಟ್ಟಿದೆಯಾ ಅಂತ ಅಂದೆ. ಹೌದು, ಅದೇನೋ ಇತ್ತೀಚೆಗೆ ಈ ಥರ ಬ್ಲೌಸ್ಗೆ, ಈ ಥರ ಸೀರೆಗೆ ಈ ಥರ ಬ್ಲೌಸ್ ಎಲ್ಲ ಬಂದಿದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳಿಗೆ. ಅದಾದಮೇಲೆ ಇವಳು ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ. ಇವಳು ಸಖತ್ ಆ್ಯಕ್ಟಿವ್ ಇದ್ದಾಳೆ. ನಮ್ಮ ಭವ್ಯನ್ಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನು ಸೈಲೆಂಟು, ಮಾತಾಡಲ್ಲ ಅಷ್ಟೊಂದು. ಇವಳು ಫುಲ್ಲು ವೈಲೆಂಟು, ಫುಲ್ಲು ಯಾರು ಮಾತಾಡಿಸಿಲ್ಲ ಅಂದರೂ ಪರವಾಗಿಲ್ಲ, ಬೇಕಾದ್ರೆ ಇವಳು ಹೋಗಿ ಮಾತಾಡಿಸ್ಬಿಡ್ತಾಳೆ, ಆ ಥರ ಸಖತ್ತು ಆ್ಯಕ್ಟಿವ್ ಇದ್ದಾಳೆ. ಇವಳ ಹೆಸರು ದೀಕ್ಷಾ, ಇವಳು ತಮ್ಮನ ಹೆಸರು ಶ್ಯಾಮ ಅಂತೇಳಿ. ನನಗೆ ಫುಲ್ ನೇಮ್ ಗೊತ್ತಿಲ್ಲ, ನಾವೆಲ್ಲ ಶ್ಯಾಮ ಅಂತ ಕರಿತಾ ಇರ್ತೀವಿ. ಶ್ಯಾಮ ಸುಂದರ ಅಂತ ಇರಬೇಕು. ಇವಳ ಹೆಸರು ಬಂದು ದೀಕ್ಷಿತ ಅಂತೇಳಿ, ಆದರೆ ನಾವು ದೀಕ್ಷಾ ಅಂತ ಕರಿತಾ ಇರ್ತೀವಿ. ಇವನು ಬಂದು ನಮ್ಮ ದೊಡ್ಡ ಮಾವನ ಮಗ, ದೊಡ್ಡವನು. ಫಸ್ಟ್ ಒಬ್ಬನು ತೋರಿಸ್ತೆ ನೋಡಿ, ಅವನು ಬಂದು ಚಿಕ್ಕವನು. ಇವನು ಬಂದ್ಬಿಟ್ಟು ಮಾಮ ಎಲ್ಲಿ ಅಂದರೆ ಮೋಹನ್ ಮಾಮನ ಕೇಳ್ತಿದ್ದಾನೆ, ಎಲ್ಲಿ ನಿಮ್ಮ ಹಸ್ಬೆಂಡು ಬಂದಿಲ್ವಾ, ನೀನು ಒಬ್ಬಳೇ ಬಂದುಬಿಟ್ಟಿದ್ದೀಯಾ ಅಂತೆಲ್ಲ. ಅಕ್ಕ ಅಂತ ಕರೆಯೋದು ನನ್ನ, ಭಾವ ಎಲ್ಲಿ ಅಂತೆಲ್ಲ ಕೇಳ್ತಾ ಇದ್ದ. ಇಲ್ಲ ಬಂದಿಲ್ಲ, ಅದೇ ಕತೆ. ಏನೋ ಫೋಟೋ ತೆಗಿತಿಲ್ಲ, ವಿಡಿಯೋ ಮಾಡ್ಕೊತಿದ್ದೀನಿ. ಓನ್ಲಿ ವಿಡಿಯೋ, ಫೋಟೋ ತೆಗಿತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಅಕ್ಕ ಹೇಳ್ತಾ ಇದ್ಲು, ಅಲ್ಲಿ ಏನೇನೆಲ್ಲ ಅಡುಗೆಗಳು ಅಂದರೆ ಊಟ ಬಡಿಸ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡ್ಲು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡ್ರೆ ಜನಗಳೆಲ್ಲ ಹೊರ್ಟೋಗ್ಬಿಟ್ಟಿರ್ತಾರೆ, ನಾನು ಊಟ ಮಾಡೋದು ಯಾವಾಗ ಅಂತ ಹೇಳ್ತಾ ಇದ್ದ. 12:45 ಊಟ ಕೊಟ್ಬಿಟ್ರು. ಯಾಕೆಂದರೆ ಇನ್ನೂ ರಿಸೆಪ್ಷನ್ಗೆ ಹುಡುಗಿನ ನಿಲ್ಲಿಸಿರಲಿಲ್ಲ, ಅಷ್ಟು ಬೇಗ ಊಟ ಕೊಟ್ಬಿಟ್ರು. ಆಮೇಲೆ ನಾವು ಫಸ್ಟೇ ಹೋಗಿ ಊಟ ಮಾಡ್ಕೊಬಿಡೋಣ, ಆಮೇಲೆ ಬೇಕಾದ್ರೆ ಬೇರೆ ಕೆಲಸ ಅಂದ್ಬಿಟ್ಟು ನಾವೆಲ್ಲರೂ ಫಸ್ಟ್ ಹೋಗಿ ಊಟಕ್ಕೆ ಕೂತ್ಕೊಬಿಟ್ವಿ. ಎಲ್ಲರೂ ಯಾರೂ ಇಲ್ಲ, ನಾನು ಭವ್ಯನ ಮಾತಾಡಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಯಾರೂ ಇಲ್ಲ. ಎಲ್ಲೋದ್ರು ಅಂದರೆ ಎಲ್ಲರೂ ಊಟಕ್ಕೆ ಹೋದ್ರು. ಏನು ಹುಡುಗಿನ ರಿಸೆಪ್ಷನ್ಗೆ ನಿಲ್ಲಿಸಿಲ್ಲ, ಅಷ್ಟು ಬೇಗ ಹೊರ್ಟೋದ್ರ ಅಂತ ಕೇಳಿದೆ. 12:45 ಆಯ್ತಲ್ಲ, ಕೊಟ್ಬಿಡೋಣ ಊಟಕ್ಕೆ ಅಂದ್ಬಿಟ್ಟು ಎಲ್ಲರನ್ನೂ ಊಟಕ್ಕೆ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾವೇನು ಕೂತ್ಕೊಳ್ಳೋದು, ತುಂಬ ಊಟಕ್ಕೂ ಅಷ್ಟೇ ದೊಡ್ಡದಾಗೇ ಇದೆ, ಅದಕ್ಕೆ ನಾವು ಹೊರ್ಟೋಗೋಣ ಬಾ ಅಂತ ಅಂದೆ.
ಆಮೇಲೆ ಇವರು ಇಷ್ಟು ಬೇಗ ಅಂದರೆ 12:45ಗೆ ಬೇಡ, ಲೇಟಾಗಿ ಹೋಗೋಣ ಅಂತ, ಫಸ್ಟ್ ಊಟ ಮಾಡ್ಕೊಂಡು ಕೂರೋಣ, ಆಮೇಲೆ ಬೇಕಾದರೆ ಇನ್ನೊಂದು ಸರಿ ಬೇಕಾದ್ರೆ ಮಾಡೋಣ ಬಾ ಅಂದ್ಬಿಟ್ಟು ಆಮೇಲೆ ನಮ್ಮ ಅಕ್ಕನ ಕರ್ಕೊಂಡು ಆಮೇಲೆ ಎಲ್ಲರೂ ನಾನು ಬರಲ್ಲ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂಥೇಳಿ ಆಮೇಲೆ ಎಲ್ಲರೂ ಕರ್ಕೊಂಡು ಊಟ ಮಾಡ್ಕೊಂಡು ಕೂತ್ಕೊಳ್ಳಿ, ಆಮೇಲೆಲ್ಲ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ಹೋಗಿ ಊಟ ಮಾಡಿಕೊಂಡು ಬಂದು ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನಾವು ಊಟ ಮಾಡಿ ಬರುವಾಗ ರಿಸೆಪ್ಷನ್ಗೆ ರೆಡಿ ಮಾಡಿದರು. ಆಮೇಲೆ ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ಅದು ಇದು ಮಾಡ್ತಾಯಿದ್ರ. ಮತ್ತು ಇನ್ನು ರಿಸೆಪ್ಷನ್ ಅಂದರೆ ಮುಯ್ ಕೊಡೋದು ಇರುತ್ತೆ ಅಲ್ವಾ, ನಾವೆಲ್ಲ ಮುಯ್ ಕೊಡೋಕೆ ಹೋಗ್ಬೇಕಲ್ಲ, ಅದಕ್ಕೆ ಇವಾಗ ಯಾರೂ ಇಲ್ಲ ಬನ್ನಿ ನಾವೆಲ್ಲ ಹೋಗ್ಬಿಟ್ಟು ಮುಯ್ ಕೊಟ್ಟು ಬರೋಣ ಅಂಥೇಳಿ ಹೊರಟಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಏಮುನ್ ಕೈಲಿ ಮೊಬೈಲ್ ಕೊಟ್ಟು ಹೋಗಿದ್ದೆ ನಾನು ವೀಡಿಯೋ ಮಾಡೋ ಅಂಥೇಳಿ. ಅವನಿಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ, ಅದಕ್ಕೆ ಹೇಳ್ತಾ ಇದ್ದ. ನಾನು ಅವನಿಗೆ ಹೇಳಿದೆ ಫಸ್ಟು, ನೀ ಏನೋ ಹಿಂಗೆ ವೀಡಿಯೋ ಮಾಡಿದ್ದೀಯ ಅಂದರೆ, ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ ಆಂಟಿ ಅಂದ. ನಾನು ಅಂದೆ ನಮ್ಮ ಕೌಶಿನೇ ಬೆಸ್ಟು, ಚೆನ್ನಾಗಿ ಝೂಮ್ ಮಾಡಿ ವೀಡಿಯೋ ಎಲ್ಲ ಮಾಡ್ತಾನೆ, ನೀನೇನು ಸರಿಯಾಗಿ ವೀಡಿಯೋನೇ ಮಾಡಿಲ್ವಲ್ಲ ಅಂತ ಹೇಳಿದೆ. ಫಸ್ಟ್ ಏನು ವೀಡಿಯೋ ಮಾಡೋವನೆಂದರೆ ಫುಲ್ಲು ಉಲ್ಟಾ ಮಾಡಿಬಿಟ್ಟಿದ್ದಾನೆ ವೀಡಿಯೋನ, ನಾನಿಲ್ಲಿ ಕರೆಕ್ಟ್ ಮಾಡಿರೋವಂಥದ್ದು ವೀಡಿಯೋನ. ಇವಾಗ ನೋಡಿ ಎಲ್ಲರೂ ಒಂದಷ್ಟು ಜನ ಬಂದು ಆಲ್ರೆಡಿ ಒಂದಷ್ಟು ಜನ ಬಂದು ಫೋಟೋಸು ಮತ್ತು ದುಡ್ಡೆಲ್ಲ ಕೊಟ್ಟು, ಅಂದರೆ ಮುಯ್ ಕವರು ಮುಯ್ಯಿ ಅಂತ ಹೇಳ್ತೀವಲ್ಲ ನಾವು, ಮುಯ್ ಕೊಡಬೇಕು, ಮುಯ್ ಕೊಡೋಕ್ಕೆ ಅಂತೇಳಿ ಬಂದಿದ್ದೀವಿ. ನಿಜವಾಗ್ಲೂ ನನಗೆ ಈ ಥರ ಫಂಕ್ಷನಲ್ಲಿ ಇದೊಂದನ್ನು ಕ್ಯಾನ್ಸಲ್ ಮಾಡಬೇಕಪ್ಪ, ಮುಯ್ ಅನ್ನೋದೇನಿದೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಅದೊಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಒಬ್ಬಳೇ ಡ್ರೆಸ್ ಹಾಕೊಬಂದಿದ್ದೀನಿ ಅಂತ ನನಗೊಂದು ಸ್ವಲ್ಪ ಬೇಜಾರಿತ್ತು. ಎಲ್ಲರೂ ಸೀರೆ ಹಾಕೊಬಂದಿರ್ತಾರೆ ಅಂತ ನಾನು, ಆಮೇಲೆ ನಮ್ಮ ಪೂಜನ ಅವಳು ಸೀರೆ ಹಾಕೊಬಂದಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅವಳು ಯಾವಾಗ ಡ್ರೆಸ್ ಹಾಕೊಬಂದ್ಲು ಒಂಥರ ಖುಷಿ ಆಯಿತು. ನನಗೆ ಯಾರೋ ಏನಂದರೆ ಕಂಪ್ನಿ ಸಿಕ್ತಂಗೆ ಆಯಿತು. ನಾನು ಒಬ್ಬಳೇ ಹಾಕೊಬಂದರೆ ಏನಾಗುತ್ತೆ ಅಂದರೆ ಒಂಥರ ಅನಿಸುತ್ತೆ ಅಂತ. ಆಮೇಲೆ ನಮ್ಮ ಭವ್ಯ ಬಾ ನಾನು ನೀನು ತೆಗೆಸ್ಕೊಳ್ಳೋಣ ಫೋಟೋನ ಅಂತೆಲ್ಲ ಹೇಳ್ತಾಯಿಲ್ವೋ. ಇಲ್ಲ ನನಗೆ ಫೋಟೋ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಮೊದಲೆಲ್ಲ ಸ್ವಲ್ಪ ಇತ್ತು ಫೋಟೋ ತೆಗೆಸ್ಕೋಬೇಕು ಹಾಗೆ ಹೀಗೆ ಅಂತೇಳಿ, ಇವಾಗೆಲ್ಲ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಇಲ್ಲ ನೀವು ತೆಗೆಸ್ಕೊಳ್ಳಿ ಮತ್ತೆ ಇನ್ನೊಂದು ಅಂದ್ಬಿಟ್ಟು ಮತ್ತೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಹೋಗಿ ಮತ್ತೆ ಫೋಟೋ ತೆಗೆಸ್ಕೊತಾಯಿದ್ರು. ಆಮೇಲೆ ನಾನು ನಮ್ಮ ಪೂಜಾ ಎಲ್ಲ ಮುಯ್ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಕೆಳಗಡೆ ಬಂದುಬಿಟ್ವಿ. ಅಲ್ಲಿ ಏನಂದರೆ ನಮ್ಮ ಅಜ್ಜಿದೇ ಸುದ್ದಿ ಆಗಿತ್ತು. ಏನಂದರೆ ಇವತ್ತು ನಿನ್ನೆ ಆ ಥರ ಆಗಿರೋದು, ಅಂದರೆ ಫಂಕ್ಷನ್ ನಾಳೆ ಅಂತ ಅಜ್ಜಿ ಬಿದ್ದು ಆ ಥರ ಆಗಿರುವಂಥದ್ದು. ಅದಕ್ಕೆ ಇವತ್ತು ಫಂಕ್ಷನೇ ಮಾಡೋ ಆಗಿರಲಿಲ್ಲ, ಎಷ್ಟೊತ್ತಿಗೆ ನಿಮ್ಮ ಅಜ್ಜಿಗೆ ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ ಹೇಳ್ತಾಯಿದ್ರು, ಹಿಂಗೆ ಮಾಡ್ಕೊಬಿಟ್ಟವಳೆ ಅಂತ ಹೇಳಿ. ಆಮೇಲೆ ನಮ್ಮ ಭವ್ಯನ ಕೇಳಿದ್ದಕ್ಕೆ ನಮ್ಮ ಭವ್ಯ ಹೇಳ್ತಾಯಿದ್ಲು, ಮಂಚದ್ದು ತುದಿ ಎಲ್ಲ ಬರುತ್ತೆ ನೋಡಿ, ಅದು ಸ್ವಲ್ಪ ಶಾರ್ಪ್ ಇರುತ್ತಲ್ಲ, ಅದೇನಾದರೂ ಏನು ಅಂತ ಹೇಳ್ತಾ ಇರ್ತೀವಿ, ಆ ತುದಿ ಏನಾದರೂ ಒಡೆದಿರ್ಬೋದು. ಯಾಕೆಂದರೆ ದಿಂಬಿನ ಕವರು ಮತ್ತು ಬೆಡ್ಶೀಟು ಈ ಥರ ಎಲ್ಲ ಆಗಿದೆಯಲ್ಲ, ಅದೇನಾದರೂ ಒಡೆದಿದೆ, ಅದರಿಂದ ಅವಳಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಯಿಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ನಮ್ಮ ಅಜ್ಜಿನ ಬಂದು ಮಾತಾಡಿಸ್ತಾಯಿದ್ರು. ಆಮೇಲೆ ನಮ್ಮ ಅಜ್ಜಿಗೆ ಸ್ವಲ್ಪ ಸುಸ್ತಾಯ್ತಾ ಏನೋ ಗೊತ್ತಿಲ್ಲ, ಅಂದರೆ ತಲೆ ಇನ್ನೂ ಸ್ವಲ್ಪ ಗಿರ್ ಅಂತ ಸುತ್ತೋದಕ್ಕೆ ಸ್ಟಾರ್ಟ್ ಆಗ್ತಿತ್ತಂತ. ಅಂದರೆ ನಮ್ಮ ಅಜ್ಜಿ ಹೋಗ್ಬಿಟ್ಟು ಮಲ್ಕೊಬಿಟ್ರು. ಆಮೇಲೆ ಹುಡುಗಿದು ಒಂದಷ್ಟು ಫೋಟೋ ಶೂಟ್ ಎಲ್ಲ ಹೊರಗಡೆ ನಡೀತಾಯಿತ್ತು. ಯಾರು ಮುಯ್ ಕೊಡೋಕ್ಕೆ ಬಂದಿಲ್ಲ ಅಂದಾಗ ಮತ್ತೆ ಒಂದಷ್ಟು ಬೇರೆ ಬೇರೆ ಥರ ಫೋಟೋಸ್ಗಳೆಲ್ಲ ತೆಗೆಯುವಂಥದ್ದು ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಹುಡುಗಿ ಸ್ವಲ್ಪ ಸಣ್ಣ ಇದ್ದಾಳೆ, ಆದರೆ ಮುಂದೆ ಸರಿ ಹೋಯ್ತಾಳೆ, ಇನ್ನೊಂದು ಸ್ವಲ್ಪ ದಪ್ಪ ಆಗ್ತಾಳೆ ಕೆಟ್ಟ. ಅವ್ರ ಫ್ಯಾಮಿಲಿಲೆಲ್ಲ ಅವ್ರ ಅಪ್ಪ ಅವರಮ್ಮ ಎಲ್ಲರೂ ಕೂಡ ದಪ್ಪ ಇದ್ದಾರೆ. ಅದರಿಂದ ನಾವು ಅಂದ್ಕೊಂಡಿದ್ದೀವಿ ಅವಳು ಕೂಡ ದಪ್ಪ ಆಗ್ತಾಳೆ, ಇವಾಗ ಸ್ವಲ್ಪ ಸಣ್ಣ ಇದ್ದಾಳೆ ಅಷ್ಟೆ. ಹಾಗೆ ಇಲ್ಲಿ ನಮ್ಮ ದೇವಮ್ಮ ಬಂದೇ ಇಲ್ಲ, ಇನ್ನು 2:30 ಆಗಿದೆ. 2:30 ಆದರೂ ಅವಳು ಬಂದೇ ಇರಲಿಲ್ಲ. ನಮ್ಮವ್ವ ಯಾಕೆ ಇನ್ನೂ ಬಂದಿಲ್ವಲ್ಲ ಅಂತ ಕೇಳೋದು, ನಮ್ಮೂರಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಬಂದಿರ್ತಾರಲ್ಲ ಅವ್ರನ್ನ ಕೇಳೋದು, ಯಾಕೆ ಬಂದಿಲ್ಲ ದೇವಮ್ಮ ಅಂತ. ಅದಕ್ಕೆ ಇಲ್ಲ ಬರ್ತೀನಿ ಅಂತ ರೆಡಿ ಆಗಿದ್ಲು, ಯಾಕೆ ಗೊತ್ತಿಲ್ಲ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಅವಳಿಗೋಸ್ಕರನೇ ನಾವು ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಬಂದಿಲ್ವಲ್ಲ ಅಂಥೇಳಿ. ಏಕೆಂದರೆ ನಾನು ಬೆಣ್ಣೆ ಎಲ್ಲ ತೊಗೊಬರೋಕ್ಕೆ ಹೇಳಿದ್ದೆ ಅದರಿಂದ. ಹಾಗೆ ನಮ್ಮ ಕೆಂಚಿ ಕೇಳ್ತಾ ಇದ್ದಾಳೆ ಏನಂತ ಅಂದರೆ,
ನಿಮ್ಮ ಚಾನಲ್ ಹೆಸ್ರೇನು ಹೇಳಿ ಆಂಟಿ ಅಂತ ಕೇಳ್ತಾಯಿದ್ಲು. ಅದಕ್ಕೆ ನಾನು ಇಲ್ಲ ಹೇಳಲ್ಲ, ಯಾಕೆ ಹೇಳಬೇಕು ನಿನಗೆ, ನೀವೆಲ್ಲ ನೋಡೋದು ಇಲ್ಲ ಏನೂ ಇಲ್ಲ, ಆಮೇಲೆ ನೋಡಿಬಿಟ್ಟು ಆ ಥರ ಇದೆ ಈ ಥರ ಇದೆ ಏನೇನೋ ಹೇಳ್ತೀರಾ, ಅದಕ್ಕೆ ನಾನು ಏನು ನನ್ನ ಚಾನಲ್ ಹೆಸ್ರು ಹೇಳಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಇಲ್ಲ ಆಂಟಿ ನಾನೇನು ಆ ಥರ ಎಲ್ಲ ಹೇಳಲ್ಲ, ಹೇಳಿ ಅಂತ ಇದ್ಲು. ಇಲ್ಲ ನಾನೇನು ಹೇಳೋದಿಲ್ಲ ನಿನಗೆ, ಬೇಡ ಬಿಡು, ನೀನು ನೋಡೋದು ಬೇಡ, ಆಮೇಲೆ ಹಂಗಿದೆ ಹಿಂಗಿದೆ ಅಂತ ಹೇಳೋದು ಬೇಡ ಅಂತ ಹೇಳ್ತಾಯಿದ್ದೆ. ನೋಡಿ ನಮ್ಮ ಅಮ್ಮ 2:15 ಆದಮೇಲೆ ಬಂದಿರೋದು. ಬಂದು ಹೋಗಿ ಊಟ ಮಾಡಿಕೊಂಡು ಬಂದ ತಕ್ಷಣ ಒಂದು 5 ನಿಮಿಷ ಕೂತಿದ್ಲು. ಆಮೇಲೆ 2:15 ಆಗೋಗಿತ್ತಲ್ಲ, ಆಮೇಲೆ ಊಟಕ್ಕೆ ಹೋಗಿರೋದು. ಇವರಿಬ್ಬರು ಅಕ್ಕ ತಂಗಿರು. ಈ ಆರೆಂಜ್ ಕಲರ್ ಸ್ಯಾರಿ ಹಾಕಿದ್ದಲ್ಲ ಅವರು ನಮ್ಮ ಭವ್ಯನ ಅಮ್ಮ. ನಾನು ಆವಾಗಲೇ ವೀಡಿಯೋ ಮಾಡಿರಲಿಲ್ಲ ನೋಡಿ, ಇವಾಗ ವೀಡಿಯೋ. ಅವ್ರ ಅಮ್ಮ ಇವರೇ, ಭವ್ಯನ ಅಮ್ಮ. ಇವರಿಬ್ಬರು ಅಕ್ಕ ತಂಗಿರು. ಇನ್ನೊಬ್ಬರು ತೋರಿಸ್ತೆ ನೋಡಿ, ನಮ್ಮ ಅಮ್ಮನ ಜೊತೆ 4 ಜನ ಅಕ್ಕ ತಂಗಿರು, ಒಬ್ಬರು ಇಲ್ಲ ಅಷ್ಟೇ, ಇನ್ನು 3 ಜನ ಇದ್ದಾರೆ. ಇಬ್ಬರು ಒಂದೇ ಊರಿಗೆ ಮದುವೆ ಆಗಿದ್ದಾರೆ, ನಮ್ಮಮ್ಮ ಮಾತ್ರ ಬೇರೆ ಊರಿಗೆ ಮದುವೆ ಆಗಿರೋದು. ಅಂದರೆ ನಮ್ಮ ಅಮ್ಮನೇ ಎಲ್ಲರಿಗಿನ್ನ ದೊಡ್ಡವರು, ದೊಡ್ಡ ಅಕ್ಕ. ಆಮೇಲೆ ನಮ್ಮಮ್ಮ ಬಂದ್ರೆ ಹೋಗಿ ಊಟ ಮಾಡ್ಕೊಬಂದು ಒಂದು 10 ನಿಮಿಷ ಅವ್ರವ್ರನ್ನ ಮಾತಾಡಿಸ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡ್ರ. ನಮ್ಮ ಅಮ್ಮನಿಗೆ ಅವ್ರ ಅಮ್ಮನಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ, ವಿಷಯನೇ ಗೊತ್ತಿಲ್ಲ. ಇವರು ರೂಮಿಗೆ ಹೋಗಿದ್ದಾರೆ, ನಮ್ಮ ಅಜ್ಜಿ ಮಲ್ಕೊಂಡಿದ್ರಂತೆ. ಮಲಗಿದವ್ರನ್ನ ಏನವ ಮಲಗಿದ್ಯಾ ಅಂತ ಅಂದವ್ರೆ. ಹ್ಞೂ ಕವ ಮಲಗೀನಿ ಅಂತ ನಮ್ಮ ಅಜ್ಜಿ ಹೇಳೋದೆ. ಬತ್ತೀನಿ ಕವ ಅಂದದ. ಹ್ಞೂ ಆಯ್ತು ಬರಗವ ಅಂತ ಅಂದದ ಅಷ್ಟೇ. ನಮ್ಮ ಅವ್ವನಿಗೆ ಏನಾಗಿದೆ ಅಂತಲೇ ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ. ನಾನು ನೆಕ್ಸ್ಟ್ ಡೇ ಫೋನ್ ಮಾಡಿ ಹಿಂಗಾಗಿದೆ ಅಂತ ಹೇಳಿದ್ಮೇಲೆ ಅಯ್ಯೋ ನಂಗೆ ಗೊತ್ತೇ ಆಗಲಿಲ್ಲ. ಮಲಗಿದ್ಲಲ್ಲ ನಮ್ಮವ್ವ, ಅದಕ್ಕೆ ಮಲಗಿದ್ಯವ ಅಂತಂದೆ. ಹ್ಞೂ ಅಂದ್ಲು. ಬರ್ತೀನಿ ಅಂದೆ. ಹ್ಞೂ ಆಯಿತು ಅಂತಂದ್ಲು ಅಷ್ಟೇ. ಅವಳು ಏನು ಹೇಳಲಿಲ್ಲ, ನಾನು ಏನು ಕೇಳಲಿಲ್ಲ. ಯಾಕೆಂದರೆ ನನಗೆ ವಿಷಯನೇ ಗೊತ್ತಿಲ್ಲ ಕೇಳೋಕ್ಕೆ ಅಂತ ಹೇಳ್ತಾಯಿತ್ತು. ಆಮೇಲೆ ನಮ್ಮ ಅಜ್ಜಿದೊಂದು ಫೋಟೋ ಇರಲಿ ಅಂದ್ಬಿಟ್ಟು ಮಲಗಿದವಳನ್ನ ಕರ್ಕೊಬಂದು ಇಲ್ಲಿ ಫೋಟೋ ತೆಗಿಸ್ತಾ ಇರೋದು. ನಮ್ಮ ಅಜ್ಜಿ ಇನ್ನೊಂದು 2 ವರ್ಷ ಬರುತ್ತೋ ಏನೋ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಈಗ ವೀಡಿಯೋದಿಂದಲಾದರೂ ಆವಾಗವಾಗ ನಮ್ಮ ಅಜ್ಜಿ ಹಿಂಗಿದ್ರು ಅಂತ ನೋಡ್ಕೋಬೋದಲ್ಲ. ಒಂಥರ ಯೂಟ್ಯೂಬ್ ಮಾಡೋದ್ರಿಂದ ಈ ಥರ ಯಾವಾಗಲಾದರೂ ಏನಾದರೂ ವೀಡಿಯೋಸ್ಗಳೆಲ್ಲ ನೋಡಬೇಕು ಅಂದರೆ ಈ ಥರ ನೋಡ್ಕೋಬೋದು. ನಮ್ಮ ಅಜ್ಜಿ, ನಮ್ಮ ಅಪ್ಪನ ವೀಡಿಯೋಸ್ಗಳು ಸುಮಾರಿದೆ. ಯಾವಾಗಲಾದರೂ ಒಂದೊಂದು ಸರಿ ಹಿಂಗೆ ನೋಡಬೇಕು ಅಂದಾಗ ವೀಡಿಯೋಸ್ನ ಆನ್ ಮಾಡೋದು, ನೋಡೋದು ಆ ಥರ. ಆಮೇಲೆ ಮಾತಾಡ್ಕೊಂಡು ಸುಮಾರು ಹೊತ್ತು ಕೂತಿದ್ವಿ, ಒಂದು 3:15 ತನಕ ಇಲ್ಲೇ ಕೂತಿದ್ವಿ. ಆಮೇಲೆ ಹೊರಟ್ವಿ ವಾಪಸ್. ಮತ್ತೆ ಯಾವ ಆಟೋದಲ್ಲಿ ಬಂದಿದ್ವಿ ಅವ್ರದ್ದೇ ಫೋನ್ ನಂಬರೆಲ್ಲ ಇಸ್ಕೊಂಡಿದ್ವಿ, ಅವ್ರ ಆಟೋದು. ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ಮೇಲೆ ಅವರೇ ಬಂದರು ಕರ್ಕೊಂಡು ಹೋಗೋಕ್ಕೆ. ಇವರಿಬ್ಬರು ನೋಡಿ ಹಿಂದೆ ಕೂತಿರೋದು, ನನಗೂ ಆ ಥರ ಇಷ್ಟ ಕೂತ್ಕೊಳ್ಳೋಕ್ಕೆ. ಆಮೇಲೆ ಇವರಿಬ್ಬರು ಕೂತ್ಕೊಂಡ್ರಲ್ಲ, ಬೇಡ ಬಿಡು ಅಂತ ಅಂದ್ಬಿಟ್ಟು ನಾನು ಕೂತ್ಕೊಳ್ಳಿಲ್ಲ. ಆವಾಗೆಲ್ಲ ಹಿಂದೆ ನಾವು ಚಿಕ್ಕವರೆಲ್ಲ ಇದ್ದಾಗ ಎತ್ತಿನ ಗಾಡಿಯಲ್ಲಿ ಆ ಥರ ಹಿಂದೆ ಕೂತ್ಕೊಂಡು ಕಾಲೆಲ್ಲ ಅಳ್ಳಾಡಿಸ್ಕೊಂಡು ಹೋಗ್ತಿದ್ದೋ. ಆಮೇಲೆ ಅಕ್ಕ ಬಾವ ಅವರೆಲ್ಲ ಕನಕಪುರ ಹೋದರು. ಪೂಜಾ ಮಳವಳ್ಳಿಗೆ ಹೋದ್ಲು. ನಾನು ಮತ್ತು ದೊಡ್ಡಕ್ಕನ ಜೊತೆ ನಮ್ಮ ದೊಡ್ಡಕ್ಕ ಊರಿಗೆ ಬಂದಿದ್ದೀನಿ, ಅಂದರೆ ದೊಡ್ಡ ಮುಲ್ಗೋಡಿಗೆ ಬಂದಿದ್ದೀನಿ. ಅಲ್ಲೊಂದು ನೈಟ್ ಇದ್ದು ನೆಕ್ಸ್ಟ್ ಡೇ ಇಲ್ಲಿಂದನೇ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನು ನಂದು. ಏಕೆಂದರೆ ಈ ವರ್ಷ ನಾನು ದೊಡ್ಡಕ್ಕ ಊರಿಗೆ ಹೋಗಲಿಲ್ಲ, ಅದರಿಂದ ಅಲ್ಲಿಗೆ ಬಂದ್ಬಿಟ್ಟೆ. ಆಮೇಲೆ ನಾವು ಕಿರ್ಗಾವಲ್ ಸಂತೆಮಳದಲ್ಲಿ ಇಳ್ಕೊಂಡ್ವಿ. ಅಲ್ಲಿ ಇಳ್ಕೊಂಡು ಮತ್ತೆ ನಾವು ಬಸ್ ಇಳಿದ್ವಿ. ಬಸ್ಸು ಅವ್ರ ಊರಿಗೆ ಹೋಗೋ ಬಸ್ಸು ಹೊರ್ಟೋಗ್ಬಿಟ್ಟಿತ್ತು. 1-2 ನಿಮಿಷ ಮುಂದೆ ಬಂದಿದ್ರೆ ನಿಮಗೆ ದೊಡ್ಡ ಮುಲ್ಗೋಡು ಬಸ್ ಸಿಗ್ತಾಯಿತ್ತು. ಇವಾಗ ಚಿಕ್ಕ ಮುಲ್ಗೋಡು ಬಸ್ ಬರುತ್ತೆ ಅಂದರು. ಸರಿ ಯಾವುದೋ ಬರಲಿ ಬಿಡು, ಅದಕ್ಕೆ ಹತ್ಕೊಂಡು ಹೋಗೋಣ, ಇಲ್ಲಿ ನಿಂತ್ಕೊಳ್ಳೋ ಬದಲು ಹೊರ್ಟೋಗೋಣ ಅಂದ್ಬಿಟ್ಟು ಆಮೇಲೆ ಚಿಕ್ಕ ಮುಲ್ಗೋಡು ಬಸ್ ಬಂತು. ಆಮೇಲೆ ನಾನು ನಮ್ಮ ಅಕ್ಕ ಚಿಕ್ಕ ಮುಲ್ಗೋಡಿಗೆ ಬಂದ್ವಿ. ಅಲ್ಲಿಗೆ ಬಂದ್ಬಿಟ್ಟು ನಮ್ಮ ಭಾವಂಗೆ ಫೋನ್ ಮಾಡಿದ್ವಿ, ಈ ಥರ ಬಂದಿದ್ದೀವಿ ಅಂತ. ಏಕೆಂದರೆ ಲಗೇಜ್ ಎಲ್ಲ ಇತ್ತು. ನಮ್ಮ ಅಮ್ಮ ಊರಿಂದ ತರಕಾರಿ, ಬೆಣ್ಣೆ, ತುಪ್ಪ ಅದು ಇದೆಲ್ಲ ತೊಗೊಬಂದಿದ್ರು. ನಾನು ಬೆಣ್ಣೆ ಎಲ್ಲ ಹೇಳಿದ್ದೆ, ಅದೆಲ್ಲ ತೊಗೊಬಂದಿದ್ರು. ಅದಕ್ಕೆ ಲಗೇಜ್ ಎಲ್ಲ ಇತ್ತು. ಆಮೇಲೆ ನಮ್ಮ ಭಾವಂಗೆ ಫೋನ್ ಮಾಡಿದ್ವಿ. ನಮ್ಮ ಭಾವ ಬಂದುಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ನಮ್ಮನ್ನು ಕರ್ಕೊಂಡು ಮನೆಗೆ ಬಂದರು. ಹೌದಾ? ಅಯ್ಯೋ ಲಕ್ಷ್ಮಣ ರೇಖಾ ಅವೆಲ್ಲ ಸಾವ್ತಿದ್ವಿ. ಏನ್ ನೋಡಿದ್ರು ಆ ಥರ ಮುತ್ಕೋತೋಕನ ನೋಡ ತಿನ್ಬಿಡ್ತ ನೋಣ ಸೊಳ್ಳೆ ಎಲ್ಲ ಮುತ್ಕೋತಾವ. ನಾವು ಮಾಡುದು ಏನ್ ಮಾಡಮ್ಮ, ಸಿಕ್ಸಿ ತಡಿನ ಹಾಕ್ತಾವು, ಹಂಗೆ ಮಾಡ್ದೆ. ನಾನು ಏನು ಮಾಡಮ್ಮ, ನಮ್ಮ ಕೈ ಹೆಂಗಾಯ್ತು
ಇಡೀ ಮೈಗೆಲ್ಲ ಹೊಡಿಬೇಕು, ಕಾಲು ಕೈ. ಅದು ಕೊಡಿಲ್ಲ, ಅದು ಬಾಲ್ದಲ್ಲಿ ಹೊಡ್ಕತ್ತ. ಹಾಂ ಹಾಂ ಮಾತು ಹೊಡಿತೀನಿ, ಎಲ್ಕ ಹೊಡೆದ್ರೆ ಎಷ್ಟು ದಿನ ಹೊಡಿಬೇಕಲ್ಲ. ಕರಿಗೆ ಹೊಡಿಬೇಕು. ಅದೇನು ತೊಳೆದಿದ್ದಾಯ್ತು, ತೊಳಿತೀವಲ್ಲ ದಿನ ಹಚ್ಬೇಕಿಲ್ಲ. ನೋಡ ಕೂತ್ಕೊಂಡು ಇದು ಮಾಡ್ಬಿಡ್ತವೆ. ಗಾಯ ಮಾಡಾಕ್ಬಿಟ್ಟು. ನೋಡಿದ್ರ ನಮ್ಮ ಅಕ್ಕನಿಗೆ ಡೈಲಿ ಎಮ್ಮೆಗೆ ಸೊಳ್ಳೆ ಔಷಧಿ ತೊಗೊಬಂದು ದಿನ ಸ್ಪ್ರೇ ಮಾಡಬೇಕಂತೆ, ಇಲ್ಲಾಂದರೆ ಸೊಳ್ಳೆಗಳು ನೊಣಗಳು ಸ್ಕಿನ್ನನ್ನು ತಿಂದ್ಬಿಡುತ್ತೆ ಅಂತೇಳಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.